ಪುನೀತ್ ರಾಜ್ಕುಮಾರ್ ನಿಜಕ್ಕೂ ದೇವರಾಗಿದ್ದಾರೆ. ಅಭಿಮಾನಿಗಳ ಆರಾಧ್ಯ ದೈವರಾಗಿದ್ದಾರೆ. 1 ವರ್ಷವಾದರೂ ಅಭಿಮಾನಿಗಳಿಂದ ಅದೇ ಪ್ರೀತಿ, ಅದೇ ಗೌರವ, ಅದೇ ನೋವು ಇವತ್ತೂ ಅನಾವರಣವಾಯಿತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಬರಸಿಡಿಲು ಬಡಿದು ಇವತ್ತಿಗೆ 1 ವರ್ಷ. 1 ವರ್ಷದ ಹಿಂದೆ ಅಪ್ಪು ಅಂತಿಮ ದರ್ಶನಕ್ಕೆ ಹೇಗೆ ಅಭಿಮಾನಿ ದೇವರುಗಳು ಸೇರಿದ್ರೋ ಅದೇ ಅಭಿಮಾನ, ಅದೇ ಜನ, ಅದೇ ಪ್ರೀತಿ ಹೊತ್ತು ಇವತ್ತು ಸಮಾಧಿ ಬಳಿ ಜಮಾಯಿಸಿದ್ರು. ಬೆಳಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಮಕ್ಕಳು ಶಿವಣ್ಣ, ರಾಘಣ್ಣ ಕುಟುಂಬ ಮನೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಮನೆ ಬಳಿ ಬಂದ ಅಭಿಮಾನಿಗಳಿಗೂ ಊಟದ ವ್ಯವಸ್ಥೆ ಮಾಡಿದ್ರು. ಬೆಳಗ್ಗೆ ಅಪ್ಪು ಸಮಾಧಿ ಬಳಿ ಬಂದ ದೊಡ್ಡಮನೆ ಕುಟುಂಬ ವಿಶೇಷ ಪೂಜೆ ಸಲ್ಲಿಸಿದ್ರು. ಪರಮಾತ್ಮನಿಗೆ ಇಷ್ಟವಾದ ಬಗೆ ಬಗೆಯ ತಿಂಡಿ ತಿನಿಸು ತಂದು ಎಡೆಯಿಟ್ಟು ಪೂಜಿಸಿದ್ರು. ಪುನೀತ್ ಸಮಾಧಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಪೂಜೆ ಸಲ್ಲಿಸಿದ ಬಳಿಕ ಪರಮಾತ್ಮನ ಫೋಟೋ ನೋಡಿ ಭಾವುಕರಾಗಿ ಕಣ್ಣೀರ್ ಹಾಕಿದ್ರು. ಆ ಬಳಿಕ ಅಭಿಮಾನಿಗಳಿಗೆ ಏರ್ಪಡಿಸಿದ್ದ ಅನ್ನದಾನಕ್ಕೆ ಚಾಲನೆ ಕೊಟ್ರು. ಶಿವಣ್ಣ, ರಾಘಣ್ಣ ಅಪ್ಪು ಗಾನ ನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮನ ನೆನಪಲ್ಲಿ ಹಾಡು ಹಾಡಿದ್ರು. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನ್ನು ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಇನ್ನು ಅಪ್ಪು ಅಗಲಿಕೆಯ ವರ್ಷದ ನೆನಪಿಗಾಗಿ ಸಾಧು ಕೋಕಿಲಾ ಟೀಮ್ 24 ಗಂಟೆಗಳ ಮ್ಯಾರಥಾನ್ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು. ಇದೇ ವೇದಿಕೆಯಲ್ಲಿ 22 ದಿನ ಕಂದಮ್ಮನಿಗೆ ಪುನೀತ್ ರಾಜ್ಕುಮಾರ್ ಅಂತ ನಾಮಕರಣವೂ ನಡೆಯಿತು. ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆತಂತ ಬದುಕೆ ಒಂದು ಅಪ್ಪು ಅಭಿಮಾನಿಗಳ ಅಭಿಮಾನ ಎಳ್ಳಷ್ಟು ಕಡಿಮೆಯಾಗಿಲ್ಲ ಅನ್ನೋದಕ್ಕೆ ಇವತ್ತಿನ ಜನಸ್ತೋಮ ಸಾಕ್ಷಿಯಾಯಿತು. ದೂರದ ಊರಿನಿಂದ ತಿಂಗಳುಗಟ್ಟಲೆ ಕಡ್ಲೆಪುರಿ ಪೋಣಿಸಿ ಅಪ್ಪುಗೆ ಹಾರ ತಂದಿದ್ರು. ದೇವರಿಗೆ ಹಾಕುವ ರುದ್ರಾಕ್ಷಿಯನ್ನ ಹಾರವನ್ನಾಗಿ ಮಾಡಿಕೊಂಡು ಅಪ್ಪುಗಾಗಿ ತಂದಿದ್ರು. ನಾನು ಸಾಯೋವರೆಗೂ ಇದ್ರೆ ನಾನು ಮಾಡ್ತೀನಿ. ನಾನು ಇವಾಗ ಮಾತು ಹೇಳ್ತೀನಿ. ನಾನು ಹಿಂದೆ ನೆನಪಿಲ್ಲ, ಮುಂದೇನಾಗುತ್ತೆ ಗೊತ್ತಿಲ್ಲ. ಅಭಿಮಾನ ಅಂದ್ರೆ ಬಹಳ ತುಂಬಾ ಅಭಿಮಾನ, ತುಂಬಾ ಇಷ್ಟ. ಇದನ್ನ ತರ್ಲಿಕ್ಕೆ ಏನಪ್ಪ ಕಾರಣ ಅಂದಾರ ಸರ್, ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಸರ್. ಲಕ್ಷಾಂತರ ಅಭಿಮಾನಿಗಳ ಅಭಿಮಾನಕ್ಕೆ ಪುನೀತ್ ಪತ್ನಿ ಶರಣು ಶರಣಾರ್ಥಿ ಅಂದ್ರು, ಕಣ್ಣೀರಿಟ್ರು. ಕೊನೆಗೆ ನೆನಪಿನ ಸಾಗರದಲ್ಲಿ 1 ವರ್ಷ ಎಂಬ ಶೀರ್ಷಿಕೆಯಲ್ಲಿ ಪತ್ರ ಬರೆದ ಅಶ್ವಿನಿ, ಅಪ್ಪು ಮೇಲೆ ಇರುವ ಪ್ರೀತಿ ಮತ್ತು ಗೌರವದಿಂದ ಸದಾಕಾಲ ಅವರನ್ನ ಜೀವಂತವಾಗಿರಿಸಿದ್ದಕ್ಕೆ ನನ್ನ ನಮನಗಳು ಅಂತ ಟ್ವೀಟ್ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಪ್ಪು ಸಮಾಜಮುಖಿ ಕಾರ್ಯಕ್ರಮಗಳು ಸಮಾಜಕ್ಕೆ ಮಾದರಿಯಾಗಿವೆ. ಇದಕ್ಕೆ ಸಾಕ್ಷಿ ಇವತ್ತು ಇಡೀ ಕರ್ನಾಟಕದಲ್ಲಿ ನಡೆದ ಅಪ್ಪು ಪುಣ್ಯಸ್ಮರಣೆ. ಅನ್ನದಾನ, ರಕ್ತದಾನ, ನೇತ್ರದಾನ, ಗಿಡ ನೆಟ್ಟು ಮಾದರಿಯಾದ ಸ್ಟೋರಿ ನಿಮ್ಮ ಮುಂದೆ. ಪುನೀತ್ ನೆನಪಿನಲ್ಲಿ ಮಿಂದೆದ್ದ ಕರುನಾಡು. ವೆಜ್ ನಾನ್ ವೆಜ್ ಪ್ರಸಾದ, ಫ್ಯಾನ್ಸ್ ರಕ್ತದಾನ. ಪುನೀತ್ 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 ಇವತ್ತು ಇಡೀ ಕರ್ನಾಟಕ ಪುನೀತ್ ನೆನಪಲ್ಲಿ ಮಿಂದೆದ್ದಿದೆ. ಅಭಿಮಾನಿಗಳು ಅಪ್ಪು ಪುಣ್ಯತಿಥಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಪುನೀತ್ರನ್ನ ನೆನೆದು ಅಭಿಮಾನಿಗಳು ಕಣ್ಣೀರಿಟ್ರು. ಅಪ್ಪುಗೆ ಪ್ರಿಯವಾದ ಮಾಂಸದ ಊಟ ಬಡಿಸಿ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ಬ್ಲ್ಯಾಕ್ ಡೇ ಅಂತ ಕಪ್ಪು ಶರ್ಟ್ ಹಾಕೊಂಡು ಸಂತಾಪ ಸೂಚಿಸಿದ್ರು. ಅವ್ರ ಮುಂದೆ ಇಡೋ ಕರ್ಮವನೈತ್ರಿ, ತಿಂದ ಚಲೋ ಐತಂತೀರಿ, ತಿನ್ನೋರು ಯಾರು ಇಲ್ರಿ, ಅಲ್ಲಿ ಹಂಗ ಬಿದ್ದು ಬಿಟ್ಟೈತ್ರಿ. ಇದೇ ಚೆನ್ನಮ್ಮ ಸರ್ಕಲ್ನಾಗ ಇಲ್ಲೇ ನಿಂತು ಆಡಾಡಿದ್ರೆ ಅಭಿಮಾನಿಗಳೇ ನಮ್ಮನೆ ದೇವರು ಅಂತೇಳಿ ಆಡಾಡಿದ್ರೆ ಅಭಿಮಾನಿಗಳೇನೆ ಈಗ ಅವ್ರು ಕಾರ್ಯ ಮಾಡಾಕತ್ತೆ. ನಮ್ದು ಎಂತ ದರಿದ್ರ ಐತ್ ನೋಡ್ರಿ, ಕರ್ಮ ಇದೆ. ಚನ್ನಪಟ್ಟಣದಲ್ಲಿ ಅಪ್ಪು ಬಾಯ್ಸ್ ಹೂವಿನ ಗಿಡಗಳನ್ನ ವಿತರಿಸಿದ್ರು. ಸಾವಿರಾರು ಜನರಿಗೆ ಬಿರಿಯಾನಿ ಊಟ ಹಂಚಿದ್ರು. ಬಾಗಲಕೋಟೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಯೊಬ್ಬರು ಪುಣ್ಯತಿಥಿ ಆಚರಿಸಿದ್ದಾರೆ. ಮನೆಯಲ್ಲೇ ಅಪ್ಪುಗೆ ಪ್ರಿಯವಾದ ಮಟನ್ ಬಿರಿಯಾನಿ, ನಾಟಿ ಕೋಳಿ ಸಾರು, ತಲೆಮಾಂಸ, ಚಿಕನ್ ಕಬಾಬ್, ರಾಗಿ ಮುದ್ದೆ ಸೇರಿ
ಹಲವು ಖಾದ್ಯಗಳನ್ನಿಟ್ಟು ಪೂಜೆ ಮಾಡಿದ್ರು. ಕೊಪ್ಪಳದಲ್ಲಿ ಅಪ್ಪು ಅಭಿಮಾನಿಗಳು 1 ಕ್ವಿಂಟಾಲ್ ಅಕ್ಕಿಯಲ್ಲಿ ಪಲಾವ್ ಮಾಡಿ ಹಂಚಿದ್ರು. ಇದೇ ವೇಳೆ 200 ಜನ ನೇತ್ರದಾನಕ್ಕೆ ಸಹಿ ಹಾಕಿದ್ರು. ಗಾಜನೂರ್ನಲ್ಲಿ ಪುನೀತ್ ರಾಜ್ಕುಮಾರ್ ಸ್ಮರಣೆ. ಡಾಕ್ಟರ್ ರಾಜ್ಕುಮಾರ್ ಹುಟ್ಟೂರು ಗಾಜನೂರ್ನ ಜನ ಅಪ್ಪು ಸ್ಮರಣೆ ಮಾಡಿದ್ದಾರೆ. ಅಪ್ಪು ಕಟೌಟ್ಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ರಾಜ್ಕುಮಾರ್ ಜನಿಸಿದ ಹಳೆಯ ಮನೆಯಲ್ಲೂ ಸಂಬಂಧಿಕರು ಅಪ್ಪು ಸ್ಮರಣೆ ಮಾಡಿದ್ರು. ಈಗ ಅವರು ಬಂದರೆ ಇಲ್ಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರ ಜೊತೆಗೂ ಊಟ ತಿಂಡಿ ಮಾಡ್ಕೊಂಡು ಅವ್ರ ಮನೇಲಿ ಇಲ್ಲಿ ಎಲ್ಲರಿಗೂ ಅಡುಗೆ ಮಾಡಿಸಿ ಚೆನ್ನಾಗಿ ಅವರು ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿ ಎಲ್ಲರ ಜೊತೆಗೂ ಚೆನ್ನಾಗಿ ಮಾತುಕತೆ ಆಡ್ಕೊಂಡು ಹೋಗ್ತೀರಿ ಸರ್. ಅಪ್ಪು ಪುಣ್ಯಸ್ಮರಣೆ ದಿನದಂದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮುದ್ದರ್ಕಿಯಲ್ಲಿ ಅಪ್ಪು ಮೂರ್ತಿ ಅನಾವರಣ ಮಾಡಲಾಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಶ್ರೀರಾಮನಗರದಲ್ಲಿ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಮಾಡಲಾಯಿತು. ಶಾಲಾ ಮಕ್ಕಳಿಗೆ ಜಾಮಿಟ್ರಿ ಬಾಕ್ಸ್ ಕೊಡಲಾಯಿತು. ಕೊಪ್ಪಳದಲ್ಲಿ ಪುನೀತ್ ಅಭಿಮಾನಿಯೊಬ್ಬರು ವೃದ್ಧಾಶ್ರಮ ನಿರ್ಮಾಣಕ್ಕೆ ನಿರ್ಧರಿಸಿದ್ದಾರೆ. ಶಾಸಕ ಪರಣ್ಣ ಮುನವಳ್ಳಿ ಕಟ್ಟಡ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಿದ್ರು. ಯುವಕರಿಗೆ ಅವರ ಒಂದು ಪ್ರೇರಣೆ, ಅವರು ಯಾವ ರೀತಿ ಜೀವನದಲ್ಲಿ ನಡೆದುಕೊಂಡು ಬಂದಿದ್ದಾರೆ, ಇವತ್ತು ಎಲ್ಲ ಯುವಕರು ಅವರ ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗಲಿ. ಇದರಿಂದ ಸಮಾಜಕ್ಕೆ ಒಂದು ಹೆಚ್ಚಿನ ಒಂದು ಬೆಂಬಲ ಸಿಕ್ಕಂಗೆ ಆಗ್ತದೆ, ಒಂದು ಶಕ್ತಿ ಕೂಡ ಬರುತ್ತದೆ. ಎಲ್ಲ ಜನರಲ್ಲಿಯೂ ಸಹಿತ ಮರೆಯದ ಹಾಗೆ ತಮ್ಮ ಜೀವನದ ಸಾರ್ಥಕತೆಯನ್ನು ಮೆರೆದಂಥ ಒಂದು ಯುವ ಸ್ನೇಹಿತ, ಯುವ ಬಳಗ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅನ್ನುವಂಥ ಮಾತನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಫಲ ಕೊಡ್ತಿವೆ ಪುನೀತ್ ಫ್ಯಾನ್ಸ್ ನೆಟ್ಟ ಗಿಡಗಳು. ಮಂಡ್ಯದ ಶ್ರೀರಂಗಪಟ್ಟಣದ ಕರಿಘಟ್ಟದಲ್ಲಿ ಅಪ್ಪು ಅಭಿಮಾನಿಗಳು ಅಪ್ಪು ಸಸ್ಯೋದ್ಯಾನ ನಿರ್ಮಿಸಿದ್ದಾರೆ. ಅಪ್ಪು ನಿಧನರಾದಾಗ ಪರಿಸರ ಪ್ರೇಮಿ ರಮೇಶ್ ಮಾರ್ಗದರ್ಶನದಲ್ಲಿ 46 ವಿಧದ ಸಸಿ ನೆಡಲಾಯಿತು. ಆ ಗಿಡಗಳು ಈಗ ಹಣ್ಣು ಬಿಡ್ತಿವೆ. ಉಚಿತ ಬೋರ್ವೆಲ್ ಕೊರೆಸಿದ ಅಪ್ಪು ಅಭಿಮಾನಿ. ದಾವಣಗೆರೆ ಜಿಲ್ಲೆ ಹಳೆ ಬಿಸಲೇರಿಯಲ್ಲಿ ಶಿವ ಬೋರ್ವೆಲ್ ಏಜೆನ್ಸಿಯ ಕುಬೇರ ಅನ್ನೋರು ಅಪ್ಪು ಪುಣ್ಯಸ್ಮರಣೆ ಮಾಡಿದ್ರು. ಕುಬೇರ ಅವರು ಕಳೆದ ವರ್ಷ ಅಪ್ಪು ಹೆಸರಲ್ಲಿ 101 ಉಚಿತ ಬೋರ್ವೆಲ್ ಕೊರೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ನವೆಂಬರ್ 1ರಂದು ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ರಜನಿಕಾಂತ್ ಜೂನಿಯರ್ NTR ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಸರ್ಕಾರಕ್ಕೆ ಸಂದೇಶ ಕಳಿಸಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಕಾರ್ಯಕ್ರಮವನ್ನ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಸಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ವಿಜಯ್ ಪ್ರಕಾಶ್ ತಂಡ ಗಾಯನ ಕಾರ್ಯಕ್ರಮ ಕೊಡುತ್ತೆ. ಇದೇ ವಿಚಾರವಾಗಿ ನಟ ಶಿವಣ್ಣ ದಂಪತಿ ಸಿಎಂ ಬೊಮ್ಮಾಯಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ಕರ್ನಾಟಕ ಕಂಡಂತ ಒಬ್ಬ ಅಪರೂಪದ ಕಲಾವಿದ. ಇಂಥ ಒಬ್ಬ ಮೇರು ನಟ ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥವರು. ವಿಶೇಷವಾಗಿ ಸರ್ಕಾರದ ಹಲವಾರು ಯೋಜನೆಗಳಿಗೆ ಚಾಲನೆಯನ್ನು ಕೊಡುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದಾಯವನ್ನು ಹಣವನ್ನು ಪಡೆಯದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಜನಪರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಇವತ್ತು ಮನೆ ಮಾತಾಗಿದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ನೇಮಕ ಮಾಡಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ನಾಳೆಯಿಂದ ಮತ್ತೆ ಬಿಜೆಪಿ ಜಾತ್ರೆ ಶುರುವಾಗ್ತಿದೆ. ಕಲಬುರಗಿಯಲ್ಲಿ ಬೃಹತ್ ಒಬಿಸಿ ಸಮಾವೇಶಕ್ಕೆ ಬಿಜೆಪಿ ಮಾಡಿಕೊಂಡಿರೋ ತಯಾರಿ ಕಾಂಗ್ರೆಸ್ನವರ ನಿದ್ದೆಗೆಡಿಸಿದೆ. ಜನಸಂಕಲ್ಪ ಯಾತ್ರೆಗೆ ಬ್ರೇಕ್ ಕೊಟ್ಟಿದ್ದ ಬೊಮ್ಮಾಯಿ ಸರ್ಕಾರ ನಾಳೆಯಿಂದ ಮತ್ತೆ ಸಮಾವೇಶಗಳ ಸರಮಾಲೆ ರೆಡಿ ಮಾಡ್ತಿದೆ. ನಾಳೆ ಕಲಬುರಗಿಯಲ್ಲಿ ಬಿಜೆಪಿ ವಿರಾಟ್ ಒಬಿಸಿ ಐತಿಹಾಸಿಕ ಸಮಾವೇಶ ಆಯೋಜಿಸಿದೆ. ಸಮಾವೇಶಕ್ಕೆ ರಾಜ್ಯಾದ್ಯಂತ 4,000 ಬಸ್ಗಳು, 20,000 ಬೈಕು, ಕಾರು, ಇತರೆ ವಾಹನಗಳಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನರನ್ನ ಸಮಾವೇಶಕ್ಕೆ ಕರೆತರಲು ವ್ಯವಸ್ಥೆ ಮಾಡಿದ್ದಾರೆ. ಕಲಬುರಗಿ ವಿಭಾಗದಿಂದಲೇ 2.5 ಲಕ್ಷ ಜನರನ್ನ ಸೇರಿಸುತ್ತಿದ್ದಾರೆ. ಉಳಿದಂತೆ ರಾಜ್ಯಾದ್ಯಂತ 224 ಕ್ಷೇತ್ರಗಳಿಂದ 3 ಲಕ್ಷದಷ್ಟು ಜನರನ್ನ ಕರೆತರಲು ವ್ಯವಸ್ಥೆ ಮಾಡಿದ್ದಾರೆ. ಕಲಬುರಗಿ ಹೊರವಲಯ ನಾಗನಹಳ್ಳಿ ಪೊಲೀಸ್ ತರಬೇತಿ ಶಾಲೆ ಪಕ್ಕದಲ್ಲಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ ರದ್ದೇವಾಡಗಿಗೆ ಸೇರಿರುವ 100 ಎಕರೆ ವಿಶಾಲ ಭೂ ಪ್ರದೇಶದಲ್ಲಿ ಸಮಾವೇಶಕ್ಕೆ ಸಿದ್ಧತೆಗಳು ಭರದಿಂದ ಸಾಗಿವೆ. 1,000 ಹೋಟೆಲ್ ರೂಮ್ಗಳು ಬುಕಿಂಗ್ ಆಗಿವೆ. ಕಾರ್ಯಕರ್ತರಿಗೆ 50 ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡಲಾಗಿದೆ.
ಸಮಾವೇಶದ ಬಗ್ಗೆ ಬಿಎಸ್ವೈ ಬೊಮ್ಮಾಯಿ ಸಭೆ. ನಾಳೆ ನಡೆಯಲಿರುವ ಒಬಿಸಿ ಸಮಾವೇಶದಲ್ಲಿ ಕಾಂಗ್ರೆಸ್ ವಿರುದ್ಧ ಹೇಗೆ ಗುಡುಗು ಸಿಡಿಲು ಎಬ್ಬಿಸಬೇಕು, ಕಾಂಗ್ರೆಸ್ ಕಟ್ಟಿಹಾಕಲು ಏನೆಲ್ಲ ಮಾಡಬೇಕು ಎಲ್ಲವನ್ನ ಬಿಜೆಪಿ ತಯಾರಿ ಮಾಡಿಕೊಂಡಿದೆ. ಇವತ್ತು ಯಡಿಯೂರಪ್ಪರನ್ನ ಭೇಟಿ ಮಾಡಿದ ಬೊಮ್ಮಾಯಿ 30 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಮತ್ತೆ ಗರಿಗೆದರಿದ ಸಂಪುಟ ವಿಸ್ತರಣೆ ಕೂಗು. ಒಬಿಸಿ ಸಮಾವೇಶದ ಮಧ್ಯೆ ಯಡಿಯೂರಪ್ಪ ಜೊತೆ ಸಂಪುಟ ವಿಸ್ತರಣೆ ಬಗ್ಗೆಯೂ ಸಿಎಂ ಬಿಎಸ್ವೈ ಜೊತೆ ಚರ್ಚೆ ನಡೆಸಿದ್ರು. ಈಶ್ವರಪ್ಪ ಮತ್ತು ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ಸಿಗೋ ಸಾಧ್ಯತೆ ಇದೆ. ವಿಸ್ತರಣೆ ಪುನರ್ರಚನೆ ಮುಖ್ಯಮಂತ್ರಿಗಳ ಪರಮಾಧಿಕಾರ. ಯಾವ ಕಾರಣಕ್ಕೆ ನಮ್ಮನ್ನು ನಾವು ರಾಜೀನಾಮೆ ಕೊಟ್ಟವೋ ನಮಗೆ ಬಿ ರಿಪೋರ್ಟ್ ಸಲ್ಲಿಸಿದ ನಂತರ ತನಿಖಾ ಏಜೆನ್ಸಿಗಳು ನಮ್ಮನ್ನು ತಗೊಳ್ಬೇಕು, ಇಲ್ಲದೇ ಇದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥ ಭಾವನೆಯನ್ನು ಕೂಡ ಕೆಲವರು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಒಬಿಸಿ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಖರ್ಗೆ ಅನ್ನೋ ಬ್ರಹ್ಮಾಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ ನಡೆಸುತ್ತಿದೆ. ನವೆಂಬರ್ 6ಕ್ಕೆ ಖರ್ಗೆಯನ್ನ ಕರೆಸಿ ದೊಡ್ಡ ಕಾರ್ಯಕ್ರಮ ನಡೆಸೋದಕ್ಕೂ ಸಿದ್ಧತೆ ಮಾಡಿಕೊಳ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ತೆಲಂಗಾಣದಲ್ಲಿ ಆಪರೇಷನ್ ಕಮಲ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ರಾಷ್ಟ್ರ ಬಿಜೆಪಿಯ ಅಗ್ರ ನಾಯಕರ ಹೆಸರೆತ್ತಿ ದೆಹಲಿ ಡಿಸಿಎಂ ಹೊಸ ಆಡಿಯೋ ಬಾಂಬ್ ಸಿಡಿಸಿದ್ದಾರೆ. ತೆಲಂಗಾಣದಲ್ಲಿ ಆಪರೇಷನ್ ಕಮಲ ಸಿಕ್ಕಿದ್ದು 15 ಅಲ್ಲ 100 ಕೋಟಿ ಹಣ. ತೆಲಂಗಾಣದಲ್ಲಿ 2 ದಿನಗಳ ಹಿಂದೆ ತೆಲಂಗಾಣದ 4 ಶಾಸಕರನ್ನ ಆಪರೇಷನ್ ಕಮಲ ಮಾಡಿದ್ರು. ಪ್ರತಿ ಟಿಆರ್ಎಸ್ ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟಿದ್ರು. ಆದ್ರೆ ತೆಲಂಗಾಣ ಶಾಸಕರು ಆಪರೇಷನ್ ಮಾಡೋಕೆ ಬಂದವರಿಗೆ ಆಪರೇಷನ್ ಮಾಡಿ ಪೊಲೀಸರಿಗೆ ಹಿಡಿದುಕೊಟ್ಟಿದ್ರು. ಅವತ್ತು ಸಿಕ್ಕಿದ್ದು 15 ಕೋಟಿ ಹಣ. ಆದ್ರೆ ಇವತ್ತು ಸಿಕ್ಕಿದ್ದು 15 ಕೋಟಿ ಅಲ್ಲ 100 ಕೋಟಿ ಹಾರ್ಡ್ ಕ್ಯಾಶ್ ಅನ್ನೋದು ದೆಹಲಿ ಉಪಮುಖ್ಯಮಂತ್ರಿಗಳ ನೇರ ಆರೋಪ. ಅಷ್ಟೇ ಅಲ್ಲ, ರಾಷ್ಟ್ರ ಬಿಜೆಪಿ ನಾಯಕರ ಜೊತೆಗೆ 3 ಸಿಕ್ಕಿಬಿದ್ದ ದಲ್ಲಾಳಿಗಳಿದ್ದ ಫೋಟೋ ಕೂಡ ರಿಲೀಸ್ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಆಪರೇಷನ್ ಕಮಲ 100 ಕೋಟಿ ಹಣ ಸಿಕ್ಕಿದೆ. 27 अक्टूबर को साइबराबाद में एक रेड होती है और वहां पर भारतीय जनता पार्टी के एमएलए खरीदने वाले ऑपरेशन लोटस के 3 दलाल रंगे हाथों पकड़े जाते हैं. 100 करोड़ रुपए के साथ पकड़े जाते हैं. ರಾಷ್ಟ್ರ ಬಿಜೆಪಿಯ ನಂಬರ್ 2 ನಾಯಕ ಹಾಗೂ ಬಿಎಲ್ ಸಂತೋಷ್ ಹೆಸರು ಉಲ್ಲೇಖಿಸಿದ್ದಾರೆ. बीएल संतोष जी के साथ मिस्टर अमित शाह और बीएल संतोष जी के साथ में तो बहुत स्पष्ट है. आपको याद होगा थोड़े दिन पहले आम आदमी पार्टी के एमएलएज ने मिलकर पूरा इसका भांडा फोड़ा था कि किस तरह से उनको बीजेपी के दलाल आके ऑफर दे रहे थे और उनको अरविंद केजरीवाल जी का पार्टी का साथ तोड़ने की कर रहे थे. मेरे साथ भी कोशिश की थी. 43 ದೆಹಲಿ ಆಮ್ ಆದ್ಮಿ ಶಾಸಕರು ಬಿಜೆಪಿಗೆ, ತೆಲಂಗಾಣ ದಲ್ಲಾಳಿಗಳ ಆಡಿಯೋ ರಿಲೀಸ್. इस ऑडियो में भी वो बीजेपी के दलाल एमएलए खरीदने वाले दलाल वहां के एमएलए को लालच देते हुए कह रहे हैं कि हमारे साथ आ जाओ. और यहां वो खुलासा करता है कि हम दिल्ली में भी कोशिश कर चुके हैं, हम दिल्ली में भी कोशिश कर रहे हैं. वहां वो उसको बताता है कि दिल्ली के 43 एमएलए को तोड़ने की हम कोशिश कर रहे हैं. यानी कि इन्होंने दिल्ली के 43 एमएलए को खरीदने का पैसा रखा हुआ है. ಇಡಿ ಸಿಬಿಐ ಈ ಬಗ್ಗೆ ತನಿಖೆ ನಡೆಸಲಿ. ಕೇಂದ್ರ ಸಚಿವರ ಪಾತ್ರವಿದ್ರೆ ಅವರನ್ನ ಬಂಧಿಸಲಿ. इस बात की भी जांच होनी चाहिए कि जो ये नाम ले रहा है संतोष जी, शाह जी, क्या ये भारतीय जनता पार्टी के नेता बीएल संतोष है? क्या शाह जी देश के गृह मंत्री अमित शाह जी हैं? और अगर ये देश के गृह मंत्री अमित शाह जी हैं तो ये देश के लिए बहुत खतरनाक है. मैं समझता हूं सबसे पहले तो इसकी ईडी जांच होनी चाहिए. सबसे पहले तो इसकी जांच होनी चाहिए. ये सबूत है शाह जी, अगर ये अमित शाह जी इसमें इन्वॉल्व हैं तो उनको तो अभी गिरफ्तार किया जाना चाहिए और उनसे पूछताछ होनी चाहिए. ದೆಹಲಿ ಆಮ್ ಆದ್ಮಿ ಪಕ್ಷದ ನಾಯಕ ಉಪಮುಖ್ಯಮಂತ್ರಿ ಸಿಸೋಡಿಯಾ ಅವರ ಈ ಆರೋಪಕ್ಕೆ ಬಿಜೆಪಿಯವರೇ ಉತ್ತರ ಕೊಡಬೇಕು. ಇಷ್ಟೆಲ್ಲದರ ಮಧ್ಯೆ ತೆಲಂಗಾಣದಲ್ಲಿ ಆಪರೇಷನ್ ಕಮಲಕ್ಕೆ ಕೈ ಹಾಕಿ ಸಿಕ್ಕಿಬಿದ್ದ 3 ದಲ್ಲಾಳಿಗಳಿಗೆ ಎಸಿಬಿ ಕೋರ್ಟ್ ರಿಲೀಸ್ ಭಾಗ್ಯ ನೀಡಿತ್ತು. ಆದ್ರಿವತ್ತು ತೆಲಂಗಾಣ ಹೈಕೋರ್ಟ್ 3ರನ್ನ ಶರಣಾಗುವಂತೆ ಸೂಚಿಸಿದೆ. ಶರಣಾಗದಿದ್ರೆ ಬಂಧಿಸುವಂತೆಯೂ ಆದೇಶ ನೀಡಿದೆ.
ಒಟ್ನಲ್ಲಿ ಆಪರೇಷನ್ ಕಮಲ ತೆಲಂಗಾಣದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸಿದ್ದು ದೇಶದಾದ್ಯಂತ ಸುದ್ದಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ರಾಷ್ಟ್ರ ರಾಜಧಾನಿ ದೆಹಲಿ ವಾಯು ಮಾಲಿನ್ಯದ ಗುಣಮಟ್ಟ ಇತಿಹಾಸದಲ್ಲೇ ತೀರಾ ಕೆಳಮಟ್ಟಕ್ಕೆ ಕುಸಿದಿದೆ. ವಾಯು ಮಾಲಿನ್ಯ ಸೂಚ್ಯಂಕ ಇತಿಹಾಸದಲ್ಲೇ ಫಸ್ಟ್ ಟೈಮ್ ತೀವ್ರ ಕುಸಿತ ಕಂಡಿದೆ. ಆನಂದ್ ವಿಹಾರ್ ನಿಲ್ದಾಣದಲ್ಲಿ ಮಾಲಿನ್ಯ ಪ್ರಮಾಣ 456ಕ್ಕೆ ಕುಸಿದಿದ್ರೆ ಅಶೋಕ್ ವಿಹಾರ್ನಲ್ಲಿ 422ಕ್ಕೆ ಮಾಲಿನ್ಯ ಸೂಚ್ಯಂಕ ಕುಸಿದು ಜನರಿಗೆ ನರಕ ತೋರಿಸ್ತಾ ಇದೆ. ನಿಷೇಧ ಹೇರಿದ್ರೂ ಪಟಾಕಿ ಸಿಡಿಸಿದ್ದು, ಕೃಷಿ ಭೂಮಿ ಕಳೆಗೆ ಹೆಚ್ಚಾಗಿ ಬೆಂಕಿ ಹಚ್ಚುತ್ತಿರೋದು, ಬಿಸಿಲಿನ ಪ್ರಮಾಣ ತೀವ್ರ ಕಡಿಮೆ ಆಗಿರೋದು ಮಾಲಿನ್ಯಕ್ಕೆ ಪ್ರಮುಖ ಕಾರಣ ಆಗಿದೆ. 0ಯಿಂದ 50ರ ಅಂಕಿ ಒಳಗೆ ಇರಬೇಕಿದ್ದ ಮಾಲಿನ್ಯ ಸೂಚ್ಯಂಕ 400ರ ಗಡಿ ದಾಟಿದ್ದು, ಗಾಳಿಯಲ್ಲಿ ಆಮ್ಲಜನಕದ ಕೊರತೆ ಹೆಚ್ಚಾಗಿದ್ದು ಜನ ಅನಾರೋಗ್ಯಕ್ಕೂ ತುತ್ತಾಗ್ತಿದ್ದಾರೆ. ಕೊಯಮತ್ತೂರಿನಲ್ಲಿ ನಡೆದ ಕಾರು ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣಕ್ಕೂ ಬೆಂಗಳೂರಿನ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ನಡೆದ ಬ್ಲಾಸ್ಟ್ಗೂ ಲಿಂಕ್ ಇದೆಯಾ? ಹೌದು ಅಂತಿದೆ ತಮಿಳುನಾಡು ಪೊಲೀಸರು ಮತ್ತು ಎನ್ಐಎ ಮೂಲಗಳು. 1993ರಲ್ಲಿ ಚೆನ್ನೈನ ಆರ್ಎಸ್ಎಸ್ ಕಚೇರಿ ಬಳಿ ನಡೆದ ಬಾಂಬ್ ಸ್ಫೋಟ, ಫೆಬ್ರವರಿ 1998ರಲ್ಲಿ ಕೊಯಮತ್ತೂರಿನ 11 ಸ್ಥಳಗಳಲ್ಲಿ ನಡೆದಿದ್ದ 12 ಸರಣಿ ಸ್ಫೋಟಗಳು, ಬಿಜೆಪಿ ಭೀಷ್ಮ ಎಲ್ಕೆ ಅಡ್ವಾಣಿ ಅವರನ್ನ ಗುರಿಯಾಗಿಸಿ ನಡೆಸಿದ್ದ ದಾಳಿಗೂ ಲಿಂಕ್ ಸಿಕ್ಕಿದೆ. ಅಷ್ಟೇ ಅಲ್ಲ, 2013ರಲ್ಲಿ ಕರ್ನಾಟಕದ ಮಲ್ಲೇಶ್ವರಂ ಬಾಂಬ್ ಸ್ಫೋಟಕ್ಕೂ ತಾಳೆಯಾಗಿದೆ. ಇನ್ನು ಇದೇ ವರ್ಷ ಶ್ರೀಲಂಕಾದಲ್ಲಿ ನಡೆದಿದ್ದ ಚರ್ಚ್ ಬ್ಲಾಸ್ಟ್ ಪ್ರಕರಣಕ್ಕೂ ಕೊಯಮತ್ತೂರು ಸ್ಫೋಟಕ್ಕೂ ಸಾಮ್ಯತೆ ಇದೆ ಅಂತ ಎನ್ಐಎ ಮೂಲಗಳು ಹೇಳ್ತಿವೆ. ಈ ಎಲ್ಲಾ ಸ್ಫೋಟಗಳ ಹಿಂದೆ ತಮಿಳುನಾಡು ಮೂಲದ ಭಯೋತ್ಪಾದಕ ಸಂಘಟನೆ ಅಲ್ ಉಮ್ಮಾ ಹೆಸರು ಕೇಳಿ ಬರ್ತಿದ್ದು, ತನಿಖೆ ತೀವ್ರಗೊಳಿಸಲಾಗಿದೆ.